ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ವಿಶ್ವದ ಗಮನ ಸೆಳೆದಿರುವುದು ಪ್ರಶಂಸನೀಯ ಸಂಗತಿ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾ ನಿಶ್ಚಲಾನಂದನಾಥ ಸ್ವಾಮಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮದ್ದೂರು ನಗರದ ಶಿವಪುರದ ಪೂರ್ಣಪ್ರಜ್ಞಾ ಕಾನ್ವೆಂಟ್ನಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ 2024-25ನೇ ಸಾಲಿನ ಸಂಸ್ಥೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಒಂದು ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ತುಂಬಾ ಹಿಂದೆ ಉಳಿದೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು, ಆದರೆ ಇಂದು ಬಹುತೇಕ ದೇಶಗಳಲ್ಲಿ ನಮ್ಮ ದೇಶದ ವಿಜ್ಞಾನಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ಅಮೆರಿಕಾದಲ್ಲಿ 50% ವಿಜ್ಞಾನಿಗಳು ನಮ್ಮ ದೇಶದವರೇ ಹಾಗೂ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ವಿಶೇಷ ವೈದ್ಯಕೀಯ ಸಲಹೆಗಾರರಾಗಿರುವುದು ಮಂಡ್ಯ ಜಿಲ್ಲೆಯ ಹಲ್ಲಗೆರೆ ಗ್ರಾಮದ ಡಾ ವಿವೇಕ್ ಎಂಬುವುದು ಹೆಮ್ಮೆಯ ಸಂಗತಿ ಎಂದರು. ಅವರು ಈ ರಾಷ್ಟ್ರದ ಬಾಹ್ಯಾಕಾಶ ವಿಜ್ಞಾನದಲ್ಲಿ, ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮಾಡುವಂತಹ ಅಪಾರ ಶ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಇನ್ನೂ ಅನೇಕ ಗಣ್ಯರು ಪರಿಸರಕ್ಕೆ ಸಂಬಂಧಪಟ್ಟಂತವು, ಹಾಗೆ ಕೈಗಾರಿಕೆಗೆ ಸಂಬಂಧಪಟ್ಟದ್ದು, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಹೊಸ ಹೊಸ ಅನ್ವೇಷಣೆಗಳನ್ನ ಇವತ್ತು ಏನು ಜಗತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಪ್ರಯೋಗಗಳನ್ನ ಚಿಕ್ಕ ಮನಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಈ ವಿದ್ಯಾರ್ಥಿಗಳಲ್ಲಿ ಬಿತ್ತೋದ್ರ ಮೂಲಕ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಿರುವಂತದ್ದು ಅತ್ಯಂತ ಅಪರೂಪದ ಸಂಗತಿ. ಒಂದೋ ಎರಡೋ ಮಾಡೆಲ್ಗಳನ್ನ ನಾವು ನೋಡ್ಬೋದು. ಒಂದು ನನಗಲ್ಲಿ ತಿಳಿದಿದ್ದು, ಈ ಮಕ್ಕಳ ಪ್ರತಿಭೆ ಎಷ್ಟಿದೆ ಅಂದ್ರೆ, ನಿಜವಾಗ್ಲೂ ಕಸ್ತೂರಿ ಅನಂತೇಗೌಡರನ್ನ ನಾವು ಅಪ್ರಿಶಿಯೇಟ್ ಮಾಡೋದಕ್ಕಿಂತ ಅವರು ಆಸ್ ಎ ಇನ್ಸ್ಟಿಟ್ಯೂಷನ್ ಪಾರ್ಟ್ ಒಂದು ಸಾಂಸ್ಥಿಕವಾಗಿ ನಿಂತವ್ರು ನಮ್ಮ ಎದುರುಗಡೆ. ಆದ್ರೆ ಇಲ್ಲಿನ ಟೀಚರ್ಸ್ ಇದಾರಲ್ಲ, ಫ್ರಮ್ ಮೈ ಹಾರ್ಟ್ I am appreciating, congratulating all the teachers because you are an asset of this institution. You are a role model for each and every students. ಎಷ್ಟು ಅದ್ಭುತ ಅಂದ್ರೆ, LKG UKG ಮಕ್ಕಳು ಇಂಗ್ಲಿಷ್ ನಲ್ಲಿ ಹೆಂಗ್ ಮಾತಾಡ್ತಾರೆ, how they are presenting the scientific subjects, technological subjects. ಏನೋ ಕನ್ನಡದಲ್ಲಿ ಆಟ ಪಾಠ ಮಾಡಬಹುದು, but they have very good influence by the teachers ಅಂತ ಅನ್ಕೊಳ್ಳಿಕ್ಕೆ ನಾನು ಬಯಸ್ತೀನಿ. ಎಲ್ಲ ಶಿಕ್ಷಕರು ಅವರಿಗೆ ನಮ್ಮ ಕಸ್ತೂರಿ ಅನಂತೇಗೌಡರು ಮತ್ತು ಅನಂತೇಗೌಡರು ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿದ ಬೆಂಗಳೂರು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾ ಎಸ್ ವೆಂಕಟೇಶ್ವರ ಶರ್ಮಾ ಮಾತನಾಡಿ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ದೇಶದ ಋಷಿಮುನಿಗಳೇ ಭಾರತದ ವಿಜ್ಞಾನಿಗಳಾಗಿದ್ದರು. ಮಹಾಭಾರತದ ಕಾಲದಲ್ಲಿಯೇ ಗ್ರಹಗತಿಗಳು ಹೇಗೆ ಸಂಭವಿಸುತ್ತವೆ, ಪಂಚಾಂಗದಿಂದ ಯಾವಾಗ ಒಳ್ಳೆಯ ದಿನಗಳು ಬರುತ್ತವೆ ಎಂಬುದನ್ನು ತಪಸ್ಸು ಜ್ಞಾನವೇ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನವಾಗಿದೆ ಎಂದರು. 1972ರಲ್ಲಿ ದೇಶದಲ್ಲಿ ಇಸ್ರೋ ಸಂಸ್ಥೆ ಸ್ಥಾಪನೆಯಾಯಿತು. ಕೇವಲ 3 ವರ್ಷಗಳಲ್ಲೇ ಆರ್ಯಭಟ್ಟ ಎಂಬ ಸ್ಯಾಟಲೈಟ್ ಅನ್ನು ಪ್ರಪ್ರಥಮ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಎಂದರು. ಅದನ್ನ ನಾವು ಏನ್ ಮಾಡ್ತೀವಿ ಅದನ್ನು ಕೂಡ ನೀವುಗಳು ಕೂಡ ಅದಕ್ಕಿಂತ ಹೆಚ್ಚಾಗಿ ಮಾಡಬಹುದು ಅಂತ ನನ್ನ ಒಂದು ದೃಢವಾದ ನಂಬಿಕೆ. ನಾನಿಲ್ಲಿ ನಿಮ್ಗೆ ಉಪದೇಶ ಮಾಡೋದಕ್ಕಾಗ್ಲಿ, ಅಡ್ವೈಸ್ ಮಾಡೋದಕ್ಕಾಗ್ಲಿ, ನಿಮ್ಗೆ ಹೇಳ್ಕೊಡೋದಕ್ಕಾಗ್ಲಿ ಬಂದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ನನ್ನ 37 ವರ್ಷ ಪ್ಲಸ್ ಎಕ್ಸ್ಪೀರಿಯನ್ಸ್, ನನ್ನ ಎಜುಕೇಷನ್ 30 ವರ್ಷ, BE, MTech, PhD, ಮಾಸ್ಟರ್ PhD, ರಾಕೆಟ್ ಸೈನ್ಸ್ 30 ವರ್ಷಕ್ಕಿಂತ ಮೇಲೆ ಎಕ್ಸ್ಪೀರಿಯನ್ಸ್ 37 ವರ್ಷ. ಅದಾದ್ಮೇಲೆ ಮನೆ ಕೆಲಸ 25 ವರ್ಷ. 100 ವರ್ಷದ ಮೇಲೆ ಆಯ್ತು. ನಾನು 100 ವರ್ಷದ ಮೇಲಾಗಿಲ್ಲ, ನನಗೆ 59 ವರ್ಷನೇ. ಹೀಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡೋಣ ಅಂತ ನನ್ನ ಒಂದು ದೃಢವಾದ ಒಂದು ನಂಬಿಕೆಯಿಂದ ನಾನು ನಿಂತಿರೋದು. ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸು ನಾನು ಹೇಳ್ತಾ ಇರುವಂಥ ಎಷ್ಟು ಮಟ್ಟಿಗೆ ನಿಮಗೆ ತಲುಪುತ್ತೆ ಅನ್ನೋದ್ರೆ, ನಿಮ್ಮಲ್ಲಿ ಎಷ್ಟು ಜನ ಈ ಸೈನ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ಆ ಹುಮ್ಮಸ್ಸನ್ನು ತಗೊಂಡು ಮೇಲೆ ಬರ್ತೀರಾ, ಅದ್ರ ಮೇಲೆ ನನಗೆ ಒಂದು ನೆಮ್ಮದಿಯನ್ನು ಕೊಡುವಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನನ್ನ ನಂಬಿಕೆ. 2014ನಲ್ಲಿ ಮಾರ್ಸ್ ಆರ್ಬಿಟರ್ ಮಿಷನ್ ಮಾಡಿದ್ವಿ, ಹೌದಲ್ಲ? 2013ನಲ್ಲಿ ಈ ಘನ ಸರ್ಕಾರ, BJP ಸರ್ಕಾರ ದೆಹಲಿನಲ್ಲಿ ಬಂತು. ಆಗ ಇಸ್ರೋದು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು. ಏನು ಪರ್ಫಾರ್ಮೆನ್ಸ್ ಸರಿ ಇಲ್ವಲ್ಲ, ಜಾಸ್ತಿ ಸ್ಯಾಟಲೈಟ್ ಲಾಂಚ್ ಆಗಿರಲಿಲ್ಲ. 11, 12, 13 ನೋಡಿದ್ರೆ ಜಾಸ್ತಿ ಇರಲಿಲ್ಲ. 2013ನಲ್ಲಿ ಲಾಂಚ್ ಮಾಡಬೇಕು ಅಂತ ನಮ್ಮನ್ನೆಲ್ಲ ಡೆಲ್ಲಿ ಕರೆದ್ರು, 5-6 ಜನ ಚೇರ್ಮನ್, ಡೈರೆಕ್ಟರ್, ಅದೇ ನಾನು ಒಬ್ಬ. ಶಾಸಕ ಕೆಎಂ ಉದಯ್ ಮಾತನಾಡಿ, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ಗುಣಾತ್ಮಕ ಶಿಕ್ಷೆ ಕೊಡುವ ಜೊತೆಗೆ ಶಿಸ್ತು, ಸಂಸ್ಕಾರ, ಗುರು ಹಿರಿಯರಿಗೆ ಗೌರವ ಕೊಡುವ ಸಂಸ್ಕೃತಿ ಕಲಿಸುತ್ತಿರುವುದು ಮೆಚ್ಚುಗೆಯ ವಿಷಯ ಎಂದರು.
ವಿಜ್ಞಾನ ವಸ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳ ಜ್ಞಾನಾರ್ಜನೆ, ಸೃಜನಶೀಲತೆ ಮತ್ತು ವಾಣಿಜ್ಯ ಅಭಿವೃದ್ಧಿಗೆ ಪ್ರಮುಖ ವೇದಿಕೆಯಾಗಿದೆ. ಸಂಸ್ಕೃತಿ, ಕಲೆ, ವಿಜ್ಞಾನ ಹಾಗೂ ಇತಿಹಾಸವನ್ನು ಪರಿಣಾಮಕಾರಿ ತಿಳಿಸುತ್ತದೆ. ಆದ್ದರಿಂದ ವಿಜ್ಞಾನ ವಸ್ತು ಪ್ರದರ್ಶನಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಬೇಕು ಎಂದು ತಿಳಿಸಿದರು. ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದಷ್ಟು ಜನ ಅವರು ಕೂಡ ವಿಜ್ಞಾನಿಗಳಾಗಿ ಭವಿಷ್ಯದಲ್ಲಿ ಪ್ರೊಡಕ್ಷನ್ ಆಗಲಿ, ಆ ಶಕ್ತಿ, ಆ ಒಂದು ಇದು ನಮ್ಮ ಮಕ್ಕಳಿಗೆ ಇವತ್ತು ಇದೆ ಅಂತ ಟ್ಯಾಲೆಂಟ್ ಇದೆ, ಅದನ್ನ ಮುಂದುವರಿಸ್ಕೊಂಡು ಇಲ್ಲಿಂದನೂ ಒಂದಷ್ಟು ಜನ ಆಗಲಿ, ಅವರು ಭವಿಷ್ಯದಲ್ಲಿ ನಮ್ಮ ತಾಲೂಕು ಒಂದು ಒಳ್ಳೆ ಹೆಸರು ಬರಲಿ. ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಹೆಸರು ಮಾಡಿದ್ದಾರೆ, ಮತ್ತೆ ಈ ದೇಶದ ಉಳಿವಿಗಾಗಿ, ಒಂದು ಅಭಿವೃದ್ಧಿಗಾಗಿ ಬಹಳಷ್ಟು ಹೋರಾಟವನ್ನ ಮಾಡಿದ್ದಾರೆ. ಅದೇ ರೀತಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನ ಮಕ್ಕಳಿಗೂ ಅಂತ ಅವಕಾಶ ಸಿಗಲಿ. ಈ ಭವಿಷ್ಯದ ಏನು ಇದ್ದೀರಿ ನಿಮ್ಮ ವಿದ್ಯಾರ್ಥಿಗಳು, ನೀವು ಕೂಡ ಎಲ್ಲ ರಂಗದಲ್ಲೂ ಬರ್ತಿರೋದ್ರ ಜೊತೆಗೆ ಈ ಒಂದು ಸೈನ್ಸಿಸ್ಟ್ ಆ ವಿಭಾಗದಲ್ಲೂ ಒಂದಷ್ಟು ಜನ ತಯಾರಾಗಲಿ ಅಂತ ನಾನು ನಮ್ಮ ವಿದ್ಯಾಸಂಸ್ಥೆಯ ಕಸ್ತೂರಿ ಅನಂತೇಗೌಡ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 750ಕ್ಕೂ ಹೆಚ್ಚು ವಿವಿಧ ಮಾದರಿ ತಯಾರಿಸಿಕೊಂಡು ಬಂದು ಅದರ ಬಗ್ಗೆ ಸಂಪೂರ್ಣವಾಗಿ ವಿವರ ನೀಡಿದ್ದು ಗಣ್ಯರ ಹಾಗೂ ಪಾಲಕರ ಗಮನ ಸೆಳೆಯಿತು. ಸಂಸ್ಥೆಯ ಅಧ್ಯಕ್ಷೆ ಪಿ. ಕಸ್ತೂಲ್ ಅನಂತೇಗೌಡ, ಕಾರ್ಯದರ್ಶಿ ಎಚ್.ಆರ್. ಅನಂತೇಗೌಡ, ಬಿಇಒ ಸಿಬಿ ಧನಂಜಯ, ನಿವೃತ್ತ ಬಿಇಒ ಮರಿಗೌಡ, ನಿವೃತ್ತ ಮುಖ್ಯ ಅಭಿಯಂತರ ಎಸ್ವಿ ರಮೇಶ್, ನಿವೃತ್ತ ಪ್ರಾಂಶುಪಾಲ ಡಾ ಕೃಷ್ಣ, ಕ್ಷೇತ್ರ ಸಮನ್ವಯಾಧಿಕಾರಿ ಕೆಪಿ ನಾಗೇಶ್, ಉಪನ್ಯಾಸಕರಾದ ಎಂ ರಾಜೇಂದ್ರ, ಜಿಎನ್ ಪುಟ್ಟರಾಜು ಇತರರಿದ್ದರು.